ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಶನ್ ಕೊಡೋದು, ಇಟ್ಕೊಳೋದು, ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ. ಯಾಕಂದರೆ ಒಂದು ಯಾವುದು ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬೋದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನೋ ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ಎಲ್ಲ BJP ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡ ದೊಡ್ಡದಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಇದೆ ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಮಾಡಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾದ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ BJP ಅವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನು ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು. ರಾಮಾ ಜೋಯ್ಸ್ ಅವ್ರು ಯಾರು ರೀ? ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ದರು BJPಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು, ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ? ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC ST ಮೇಲೆ? ಸುಮ್ಮನೆ ಇವ್ರು ಮಾತಾಡ್ತಾರೆ. ಇವರು ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದ್ದಾರಾ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ? ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ, ಮಾಡ್ತೀನಂತ. ಏನೋ ಒಂದು ಏನಾಯಿತು? ಎಲ್ಲನೂ ನಾವೇ ಮಾಡಬೇಕು. ಸಾಮಾಜಿಕ ಜವಾಬ್ದಾರಿ ನಮ್ಮದು, ಆರ್ಥಿಕ ಜವಾಬ್ದಾರಿ ನಮ್ಮದು. ಮೋದಿ ಅವರು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರಾ? ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ? ಎಲ್ಲ ನಾವೇ ಮಾಡಬೇಕಾ? ನೋಡೋಣ, ಪರಿಶೀಲನೆ ಮಾಡಿ ಏನಾದರೂ ಅವರಿಗೆ ಇಲ್ಲಪ್ಪ ಇದಕ್ಕೇನಾದರೂ ತಿದ್ದುಪಡಿ ತರಬೇಕು, ಸಲಹೆ ಕೊಡಬೇಕು, ಕೊಡಲಿ. ಆಫ್ಟರ್ ಆಲ್ ಈಸ್ ಆಲ್ಸೋ ಗವರ್ನರ್. ಬಟ್ ರಾಜಕೀಯ ಪ್ರೇರಿತವಾಗಿ ಮಾಡೋದು ತಪ್ಪಾಗ್ತದೆ. ಈಗ ಯಾರ್ದೋ ಮಾತು ಕೇಳಿಬಿಟ್ಟು ನೋಟಿಸ್ಗಳೆಲ್ಲ ಹಲವಾರು ಬಾರಿ ಇಶ್ಯೂ ಮಾಡಿದಾರಲ್ಲ, ಹಾಗಾಗಬಾರ್ದು ಅಷ್ಟೇ. ರಾಜ್ಯಪಾಲರ ಕಚೇರಿಯ ಘನತೆ ಕಾಪಾಡೋದು ಅವ್ರದ್ದಿದೆ. ನಮಗೆ ಸಲಹೆ ನೀಡಲಿ, ಸಂವಿಧಾನಿಕವಾಗಿ ಅವ್ರ ಹಕ್ಕು. ಫೋನ್ ತೊಗೊಂಡಿರ್ಬೋದು ಅಥವಾ ಪತ್ರದ ಮುಖಾಂತರ ಇರ್ಬೋದು, ನೋಡಿ ಈ ಬಿಲ್ ಬಂದಿದೆ, ಈ ಬಿಲ್ನಲ್ಲಿ ಈ ನ್ಯೂನತೆ ಕಂಡು ಬಂದಿದೆ, ನಮಗೆ ಇದು ತಿದ್ದುಬಿಟ್ಟು ಕೊಡ್ಬೋದಾ ಅಂತ ಕೇಳಲಿ. ವಿ ವಿಲ್ ರಿಪ್ಲೈ. ಬಟ್ ಆ BJP ಅವ್ರು ಮಾತುಬಿಟ್ಟು ಕೇಳಿಬಿಟ್ಟು ಎಲ್ಲಿ ಅವ್ರದ್ದು ಫುಲ್ ಆ BJP ಮತ್ತು ಆ ಸಂಘದವರೆಲ್ಲರೂ ಜೈಲಿಗೆ ಹೋಗ್ತಾರೆ ಅಂತ ಭಯದಿಂದ ಇಟ್ಕೊಂಡು ಬಿಟ್ಟಿದ್ರೆ ಅದು ತಪ್ಪು. ಹೌದು, ನಿಜ. BJP ರಾಜ್ಯಾಧ್ಯಕ್ಷರು ಮತ್ತು ಆಪೋಸಿಷನ್ ಲೀಡರ್ ಇರಲ್ಲ ಅಂತ. ಯಾದಗಿರಿ ನೋಡಿ, BJP ಅವ್ರದ್ದು ಸುಳ್ಳಿನ ಫ್ಯಾಕ್ಟ್ರಿ ಇದೆ. ಅದು ಯಾದಗಿರಿನಲ್ಲಿ ಆಗಿರೋ ಘಟನೆಗೆ ನನಗೆ ಏನ್ರಿ ಸಂಬಂಧ? ಆ ವ್ಯಕ್ತಿ ಎಲ್ಲನ ಕ್ರೀಡಾಪಟು ಎಲ್ಲನ ನನ್ನ ಹೆಸರು ಹೇಳಿದಾನ ಅಥವಾ ಏನಾಗಿದೆ? ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡೋಕ್ಕೆ ಕೊಟ್ಟಿದೆ. ಅವ್ರು ಕೆಲವು ಏನೋ ಒಂದು RTIನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದರು. ಏನೋ ಪೆಟ್ರೋಲ್ ಸುರಿಸ್ಕೊಳಕ್ಕೆ ಹೋಗಿದ್ದಂತೆ ಆ ವ್ಯಕ್ತಿ. ಆ ಪೆಟ್ರೋಲ್ ಕ್ಯಾನನ್ನು ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿ ಇದೆಯಲ್ಲ, BJP ಅವ್ರ ಮೇಲೆ ಇವತ್ತು ಕೇಸ್ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಾನೆ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕಿಸ್ತಾ ಇರೋದು. BJP ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ ಅವರು.
ನಾವು ಇಲ್ಲ ಇನ್ನೂ ಆ್ಯಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡಿಬಿಡ್ಲಿ ಅವರು. ಈಗಾಗಲೇ ಇದನ್ನು ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಅವ್ರ ಬಗ್ಗೆ ಪ್ರತಿಪಾದನೆ, ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ, ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ. ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ, ಮತ್ತು ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ನೌಕರರಿದ್ದಾರೆ, ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೋತೀವಿ. ಆದರೆ ಯಾವ ರೀತಿ ಆ 3 ಕೃಷಿ ಕಾಯ್ದೆಗಳು ಹಿಂಪಡೆದ್ರು ಅದೇ ರೀತಿ ಇದನ್ನು ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದರಲ್ಲಿ ಅವರು ನೋಡ್ರಿ, ಅದು ಗಾಂಧಿರಾಮ ಅಲ್ಲ, ಎಷ್ಟು ಭಾಳ ಅವರು ರಾಮ ತರಬೇಕಂದ್ಬಿಟ್ಟು ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ಜಿ, ಆದರೆ ಇದು ಸೀತಾರಾಮ ಅಲ್ಲ, ದಶರಥನ ರಾಮ ಅಲ್ಲ, ಇದು ನಾಥೂರಾಮ ಗೋಡ್ಸೆ. ನಾಥೂರಾಮ್ ಗೋಡ್ಸೆ ತತ್ವ ಯಾವುದು? RSS ತತ್ವ. RSS ತತ್ವದಲ್ಲಿ ಏನಿದೆ? ಬಡವರಿಗೆ ಶಿಕ್ಷಣ ಇರಬಾರ್ದು, ನಿರುದ್ಯೋಗದಲ್ಲಿ ಇರಬೇಕು, ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದೆ. ಸೊ ಇಟ್ ಈಸ್, ಇವರು ಸುಮ್ಮನೆ ರಾಮನ ಹೆಸರು ಹೇಳ್ತಾ ಇದ್ದಾರಲ್ಲ, ಇದು ಸೀತಾರಾಮನೂ ಅಲ್ಲ, ದಶರಥ ರಾಮನೂ ಅಲ್ಲ, ಇದಿರೋದು ನಾಥೂರಾಮ್. ಭ್ರಷ್ಟಾಚಾರ ಸಾಧ್ಯ ಆಗಲ್ಲ, ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ 14,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು CAG ರಿಪೋರ್ಟ್ ಇದೆ. ಅಂದರೆ ಇವರು ಇಲಾಖೆ ಬಂದ್ ಮಾಡ್ತಾರಾ? ಈಗ ನಿಮ್ಗೆ ನೆಗಡೆ ಬಂದಿದೆ, ಶೀತ ಬಂದಿದೆ ಅಂದ ತಕ್ಷಣ ನೀವು ಮೂಗು ಕುಯ್ಕೋತೀರಾ, ಪರಿಹಾರ ಹುಡುಕ್ತೀರಾ. ಆಮೇಲೆ 12 ಕೋಟಿ ಜನ ಪ್ರತಿ ದಿನ 12 ಕೋಟಿ ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಇದರಲ್ಲಿ ಕೋಟ್ಯಾಂತರ ಮಾನವ ದಿನಗಳು ಸೃಷ್ಟಿ ಆಗ್ತದೆ. ಲಕ್ಷಾಂತರ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಆಗ್ತಾ ಇದೆ. ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ ಬರೋದು ಸಹಜ ಅಲ್ಲ. ಆಯಿತು, ಈಗ ಇದು 20 ವರ್ಷ ಆಯಿತು, ಇವ್ರು ಬಂದು 11 ವರ್ಷ ಆಯಿತು. 11 ವರ್ಷ ಭ್ರಷ್ಟಾಚಾರ ನಡೀತಾ ಇದ್ರೆ ಇವ್ರನ್ನ ಕತೆ ಕಾಯ್ತಾ ಇದ್ರಾ? ಅಥವಾ ಇವ್ರಿಗೆ ಪಾಲು ಹೋಗ್ತಾ ಇತ್ತಾ? ಏನು ಪಾಲು ಕಮ್ಮಾಗಿದೆಯಾ ಈಗ? ಏನು 11 ವರ್ಷ ಏನು ಮಲ್ಕೊಂಡಿದ್ರೇನ್ರಿ ಇವರು? ಸಡನ್ನಾಗಿ ಬಂದು ಇಲ್ಲ ಭಾಳ ಭ್ರಷ್ಟಾಚಾರ ನಡೆದಿತ್ತು ಅಂದರೆ 11 ವರ್ಷ ಅಂದರೆ ಇವ್ರು ಪಾಲು ತೊಗೊಂಡಿದ್ರಾ? ಪಾಲು ತಿಂದ್ರಾ ಇವರು? ಏನು ಹುಡುಗಾಟ ಇವ್ರಿಗೆ ಏನಾಗಿದೆ? ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ. ಈ ಡಿಮಾನಿಟೈಸೇಷನ್ ಆಯಿತು, ಲಾಕ್ಡೌನ್ಗಳಾಯಿತು, ಮೋದಿಯವರ ಆರ್ಥಿಕ ನೀತಿಗಳಾಯಿತು, ಇವೆಲ್ಲನೂ ಕೂಡ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್. ಫೋಟೋ ಅವ್ರದ್ದು, ದುಡಿಮೆ ನಮ್ಮದು. ಥ್ಯಾಂಕ್ ಯು. ಮಾಡಲಿ, ನಿನ್ನೆ ಒಂದು ವಿಡಿಯೋ ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಯಾವುದೇ ಭಾಷೆಯನ್ನ ನೀವು ಒತ್ತಾಯಪೂರ್ವಕವಾಗಿ ಮಾಡೋದು ತಪ್ಪು. ನಮ್ಮಲ್ಲಿ ವಿಭಿನ್ನತೆಯಲ್ಲಿ ಐಕ್ಯತೆ ಇದೆ. ಆಮೇಲೆ ಕಾಸರಗೋಡು ಇರ್ಬೋದು, ಬೇರೆ ಬೇರೆ ಗಡಿ ಪ್ರದೇಶದಲ್ಲಿ ಇರ್ಬೋದು. ಈಗ ನಮ್ಮ ಬೀದರ್ನಲ್ಲಿ ಮರಾಠಿ ಮಾತಾಡಲ್ವಾ, ಕನ್ನಡನೂ ಮಾತಾಡ್ತಾರೆ. ಸೊ ನಮ್ಮ ಇತಿಹಾಸದ ಪ್ರಕಾರ ನಾವು ನಡ್ಕೊಂಡ್ರೆ ಒಳ್ಳೇದು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು ಎಷ್ಟಿದೆ, ಅವ್ರದ್ದು ಅಷ್ಟೇ ಆಗುತ್ತೆ. ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗೆ ಬಂದ್ರಿ? ಬಾಂಗ್ಲಾದೇಶಿ ಏನು ತಮಿಳ್ನಾಡು, ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ಥರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ. ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕಷ್ಟೇ. ಈಗ ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು,
ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗೆ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ ಇಲ್ಲಿ, ಹೆಂಗೆ ಬರ್ತಾ ಇದ್ದಾರೆ ಇಲ್ಲಿ? ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳ್ನಾಡಿಗೆ ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನು ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕೆ ತಯಾರಿಲ್ಲ. ಅವ್ರಿಗೆ ಕೇಸ್ ಹಾಕ್ಸ್ತಾ ಇರೋದು ಬಿ ಜೆ ಪಿಯವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ, ಅವರು ನಾವು ಇಲ್ಲ ಇನ್ನೂ ಆ್ಯಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡಿಬಿಡ್ಲಿ ಅವರು. ಈಗಾಗಲೇ ಇದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಅವ್ರ ಬಗ್ಗೆ ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ, ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ. ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ, ಮತ್ತು ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ನೌಕರರಿದ್ದಾರೆ, ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೋತೀವಿ. ಆದರೆ ಯಾವ ರೀತಿ ಆ 3 ಕೃಷಿ ಕಾಯ್ದೆಗಳು ಹಿಂಪಡೆದ್ರು, ಅದೇ ರೀತಿ ಇದನ್ನು ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದರಲ್ಲಿ ಅವರು ನೋಡ್ರಿ, ಅದು ಗಾಂಧಿರಾಮ ಅಲ್ಲ. ಎಷ್ಟು ಭಾಳ ಅವರು ರಾಮ ತರಬೇಕಂದ್ಬಿಟ್ಟು ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ಜಿ, ಆದರೆ ಇದು ಸೀತಾರಾಮ ಅಲ್ಲ, ದಶರಥನ ರಾಮ ಅಲ್ಲ, ಇದು ನಾಥೂರಾಮ ಗೋಡ್ಸೆ. ನಾಥೂರಾಮ್ ಗೋಡ್ಸೆ ತತ್ವ ಯಾವುದು? RSS ತತ್ವ. RSS ತತ್ವದಲ್ಲಿ ಏನಿದೆ? ಬಡವರಿಗೆ ಏನು ಶಿಕ್ಷಣ ಇರಬಾರ್ದು, ನಿರುದ್ಯೋಗದಲ್ಲಿರಬೇಕು, ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದೆ. ಸೊ ಇಟ್ ಈಸ್, ಇವರು ಸುಮ್ಮನೆ ರಾಮನ ಹೆಸರು ಹೇಳ್ತಾ ಇದ್ರಲ್ಲ, ಇದು ಸೀತಾರಾಮನೂ ಅಲ್ಲ, ದಶರಥ ರಾಮನೂ ಅಲ್ಲ, ಇದಿರೋದು ನಾಥೂರಾಮ್. ಭ್ರಷ್ಟಾಚಾರ ಸಾಧ್ಯ ಆಗಲ್ಲ. 100 ಕೋಟಿ ಆ ಒಂದು ಸಂಸ್ಥೆಗೆ ಕೊಟ್ಟಿದ್ದು. ಆದರೆ ನಮ್ಮ ಸರ್ಕಾರ ಬಂದಾಗ 3,000 ಕೋಟಿ, 5,000 ಕೋಟಿ, 5,000 ಕೋಟಿಯಲ್ಲಿ 1 ನಯಾ ಪೈಸೆನೂ ಕೊಟ್ಟಿಲ್ಲ. ಕಲ್ಯಾಣ ಪಥ, ಪ್ರಗತಿ ಪಥ ವಿಷಯ ಬಂದಾಗ ನಗರ ಪಥ ಅಂತ ನೋಡ್ತೀವಿ ಅಂತ ಹೇಳಿದ್ರು. ಹೊಸ ತಾಲೂಕುಗಳಿಗೆ ಹೌದು, ನಿಜ. BJP ರಾಜ್ಯಾಧ್ಯಕ್ಷರು ಮತ್ತು ಆಪೋಸಿಷನ್ ಲೀಡರ್ ಇರಲ್ಲ ಅಂತ. ಯಾದಗಿರಿ RDPR ಡಿಪಾರ್ಟ್ಮೆಂಟ್ ಅವರು ಗ್ರೌಂಡ್ ಅಲ್ಲಿ ಪಾರ್ಟಿ ಮಾಡಿದ್ದಾರೆ. ಎಲ್ಲರಿಗೆ ಮತ್ತು ಜೋರಿಗೆ ಎಲ್ಲರಿಗೆ ನಮಸ್ಕಾರ. ಈ ಒಂದು ಪರವಾಗಿಲ್ಲ, ನೀರಿನ ಆಹಾರ ಶುರುವಾಗಿದೆ. ಚಿಂಚೋಳಿಯವರು ಸುಮಾರು 100 ಕಿಲೋಮೀಟರ್ ಕಲಬುರಗಿಗೆ ಬಂದು ನಿನ್ನೆ ಅದು ಯಾವುದೋ ಒಂದು ವಾರ್ಡ್ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೆ. ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದೆ. ಅದೇನಿದೆ ಪರಿಶೀಲನೆ ಮಾಡೋಣ. ನೆನ್ನೆ ಬಂದಿತ್ತು, ಅದು ಪೇಪರಲ್ಲೆಲ್ಲ ಬಂದಿದೆ, ಅದೇ ಬಂದಿದೆ.
ಸ್ಕೀಮೇ ಇರಲಿಲ್ಲ ಇವರೇ. ಈಗ ನೋಡಿ, ಇದನ್ನು ನಾನು ಸದನದಲ್ಲೇ ಉತ್ತರ ನೀಡಿದ್ದೇನೆ ಇದ್ರ ಬಗ್ಗೆ. ಈಗ ಏನಾಗಿದೆ, ಆರೋ ಪ್ಲಾಂಟ್ಸು ಯಾವುದೇ ರೀತಿಯಾದಂಥ ಒಂದು ನೀಲಿ ನಕ್ಷೆ ಇರಲಾರದೆ ಮಾಡಿಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಯಾವುದೋ ಇಲ್ಲ ಅವಾಗಿಂದಲ್ಲ, ಲಾಸ್ಟ್ ನಮ್ದು 2.5 ವರ್ಷದ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. 4.5 ವರ್ಷದಲ್ಲಿ ಈಗ ಯಾವುದೋ ಒಂದು CSR ರೆಸ್ಪಾನ್ಸಿಬಿಲಿಟಿನಲ್ಲಿ ಮಾಡಿಬಿಟ್ಟು ಅವರು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು, ಅಥವಾ ನಾವು ನಮ್ಮ MLA ಲ್ಯಾಂಡಲ್ಲಿ ಕೊಟ್ಬಿಡೋದು. ಅದಕ್ಕೆ ಮೇಂಟೆನೆನ್ಸ್ಗೆ ನೀಲಿ ನಕ್ಷೆನೇ ಹಾಕಿರಲಿಲ್ಲ. ಈಗ ನಾವು ಬಂದ ಮೇಲೆ ಏನೋ ಎಲ್ಲ ಕಂಪನಿಗಳಿದೆ, ಯಾವುದು ನಿಮ್ಮ ಆಕ್ವಾಫಿನಾ ಇರ್ಬೋದು, ಕೆಂಟ್ ಇರ್ಬೋದು, ಈ ಕೋಕಾ ಕೋಲಾ ಅವ್ರದ್ದು ಒಂದು ಇದೆ, ಅವರು ಬಿಸ್ಲರಿ, ಎಲ್ಲರಿಗೂ ಕರೆದು ಮಾತಾಡ್ಸಿದ್ದೀನಿ. ಯಾರೂ ಕೂಡ ಮೇಂಟೆನೆನ್ಸ್ ಅಲಾಂಗ್ ವಿತ್ ಇದು ಎಲ್ಲ ಮೇಂಟೆನೆನ್ಸ್, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ತೊಗೊಳಕ್ಕೆ ಜವಾಬ್ದಾರಿ ತೊಗೊತಾ ಇಲ್ಲ. ಎಲ್ಲರೂ ಕೂಡ ಅವರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಮಾತ್ರ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಹಾಲ್ಟ್ ಮಾಡಿದ್ದೀವಿ. ಇದನ್ನು ಒಂದು ಸಮರ್ಪಕವಾದಂಥ ಒಂದು ಏನೋ ನೀಲಿ ನಕ್ಷೆ ಇರಲಾರ್ದೆ ಇತ್ತಂದರೆ ಮತ್ತು ಅದೇ ಆಗುತ್ತೆ. ಈಗ ಮೊನ್ನೆ ಸದನದಲ್ಲೂ ಕೂಡ ಕೆಲವು ನಮ್ಮ ಶಾಸಕರು ಇದನ್ನು ಪಾಯಿಂಟ್ ಔಟ್ ಮಾಡಿದರು. ನಾನು ಟೈಮ್ ಕೇಳಿದ್ದೀನಿ, ನಮ್ಗೆ ಇನ್ನೂ ಒಂದು 3-4 ತಿಂಗಳು ಬರೀ ನೀಲಿ ನಕ್ಷೆ ಹಾಕೋಕ್ಕೆ ಬರುತ್ತೆ, ಬೇಕಾಗ್ತದೆ. ಕಳೆದ 1.5 ವರ್ಷದಿಂದ ಒಂದು ಪ್ರಯತ್ನ ನಡೆಸಿದ್ದೀನಿ, ಆದರೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಖಾಸಗಿ ಸಂಸ್ಥೆಗಳು ವಿತೌಟ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸು ನಾವು ಆರೋ ಪ್ಲಾಂಟ್ಗಳು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಬರೀ ಆರೋ ಪ್ಲಾಂಟ್ ಸ್ಥಾಪನೆ ಅಲ್ಲ, ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಮುತ್ಯ ಹೆಸರಲ್ಲೋ ತಂದೆ ಹೆಸರಲ್ಲೋ ಮಾಡಿಸ್ಬಿಡೋದು, ಗ್ರಾಮ ಪಂಚಾಯತ್ ಅವ್ರಿಗೆ ಕರೆಸೋದು, ಫೋಟೋ ತೆಗೆಸ್ಕೊಂಡು ಹೋಗೋದು. 6 ತಿಂಗಳಾದಮೇಲೆ ಆ ಮೆಂಬ್ರೇನ್ ಹೋಗುತ್ತೆ, ಫಿಲ್ಟ್ರೇಷನ್ ಪ್ರೊಸೆಸ್ ಹಾಳಾಗ್ತದೆ, ಅದಕ್ಕೆ ಒಂದು 5-6 ಸಾವಿರ ಬೇಕಾಗ್ತದೆ. ಪಂಚಾಯತ್ ಅವ್ರ ಆದ್ಯತೆ ಬೇರೆ ಇರುತ್ತೆ. ಸೊ ಅವರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಸರ್ ನಾವು ಮಾಡಿಲ್ಲ, ಅವರು ಯಾರೋ ಕೋಆಪ್ರೇಟಿವ್ KMF ಅವ್ರು ಕೊಟ್ಟಿದ್ದು, ನಮಗೆ ಈ ಸಂಸ್ಥೆ ಮಾಡಿಕೊಟ್ಟಿದ್ದು, ಆ ಸಂಸ್ಥೆ ಮಾಡಿಕೊಟ್ಟಿದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಲತ್ತಾರ. ಸೊ ಅದರಿಂದ ವಿ ನೀಡ್ ಸಮ್ ಟೈಮ್, ವಿ ಆರ್ ಎಕ್ಸಾಮಿನಿಂಗ್ ಎವ್ರಿ ಪ್ರಾಜೆಕ್ಟ್. ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಕೂಡ ಬಂದಿದೆ. ಈಗ ಕುಡಿಯೋ ನೀರಿಂದ ಎಸ್ಪೆಷಲಿ ಬಯಾಲಜಿಕಲ್ಲು, ಕೆಮಿಕಲ್ ಕಂಟ್ಯಾಮಿನೇಷನ್ನು, ಮತ್ತು ನೀರನ್ನು ಈಗ ಸೀ ವಾಟರ್ ಸೆಲೆನಿಟಿ ಬಗ್ಗೆ ಇರ್ಬೋದು, ಅಥವಾ ಗಾಳಿಯಿಂದ ನೀರು ಮಾಡ್ತಾ ಇರೋದಿರು, ಇವೆಲ್ಲನೂ ಕೂಡ ನಾವು ಒಂದು ವಾಟರ್ ಚಾಲೆಂಜ್ ಅಂದ್ಬಿಟ್ಟು ನಾವೊಂದು ಶೃಂಗ ಕೂಡ ಮಾಡಿ ಅದರಲ್ಲಿ 13 ಜನನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದು ಪ್ರಾಯೋಗಿಕವಾಗಿ ಕೆಲವು ಕಡೆ ನಡೀತಾ ಇದೆ. ಅದೇನಾದರೂ ಸಕ್ಸಸ್ ಆದರೆ ಈ ಪ್ರಯೋಗಗಳನ್ನು ನಾವು ಅದನ್ನು ಸ್ಕೇಲಲ್ಲಿ ನಾವು ತೊಗೊಳ್ಲಿಕ್ಕೂ ತಯಾರಿದ್ದೇವೆ. ಎಸ್, ಇವತ್ತು ನೀರನ್ನು ಡ್ಯಾಮಿಂದ ನೀರನ್ನು ನಾವು ಬಿಟ್ಟಿದ್ದೇವೆ, ಡೈಲ್ಯೂಷನ್ ಆಗ್ತಾ ಇದೆ. STP ಕೂಡ ಅದು ಬೈಫರ್ಕೇಟ್ ಮಾಡಿದ್ದೀವಿ, ಮತ್ತು 8 ಕೋಟಿ ರೂಪಾಯಿದು ಒಂದು ನಾವು KKRDBಯಿಂದ ಅನುದಾನ ಕೂಡ ಇಟ್ಟಿದ್ದೀವಿ ಡ್ರೈನೇಜನ್ನು ಇದು ಮಾಡಲಿಕ್ಕೆ. ಅದು ಟೆಂಡರ್ ಪ್ರೊಸೆಸ್ ಬಹುಶಃ ಒಂದು 15 ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು, ಬಿಕಾಸ್ ವಿ ಹ್ಯಾವ್ ರಿಲೀಸ್ ಮೋರ್ ವಾಟರ್, ಡೈಲ್ಯೂಷನ್ ಆಗಿ ವಿ ಹ್ಯಾವ್ ಸೆಂಟ್ ಇಟ್ ಫಾರ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ನಾಳೆಯಿಂದ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗ್ಬೋದು. ನೋಡೋಣ, ಪರಿಶೀಲನೆ ಮಾಡಿ ಏನಾದರೂ ಅವರಿಗೆ ಇಲ್ಲಪ್ಪ ಇದಕ್ಕೇನಾದರೂ ತಿದ್ದುಪಡಿ ತರಬೇಕು, ಸಲಹೆ ಕೊಡಬೇಕು, ಕೊಡಲಿ. ಆಫ್ಟರ್ ಆಲ್ ಈಸ್ ಆಲ್ಸೋ ಗವರ್ನರ್. ಬಟ್ ರಾಜಕೀಯ ಪ್ರೇರಿತವಾಗಿ ಮಾಡೋದು ತಪ್ಪಾಗ್ತದೆ. ಈಗ ಯಾರ್ದೋ ಮಾತು ಕೇಳಿಬಿಟ್ಟು ನೋಟಿಸ್ಗಳೆಲ್ಲ ಹಲವಾರು ಬಾರಿ ಇಶ್ಯೂ ಮಾಡಿದಾರಲ್ಲ, ಹಾಗಾಗಬಾರ್ದು ಅಷ್ಟೇ. ರಾಜ್ಯಪಾಲರ ಕಚೇರಿಯ ಘನತೆ ಕಾಪಾಡೋದು ಅವ್ರದ್ದಿದೆ. ನಮಗೆ ಸಲಹೆ ನೀಡಲಿ, ಸಂವಿಧಾನಿಕವಾಗಿ ಅವ್ರ ಹಕ್ಕು. ಫೋನ್ ತೊಗೊಂಡಿರ್ಬೋದು ಅಥವಾ ಪತ್ರದ ಮುಖಾಂತರ ಇರ್ಬೋದು, ನೋಡಿ ಈ ಬಿಲ್ ಬಂದಿದೆ, ಈ ಬಿಲ್ನಲ್ಲಿ ಈ ನ್ಯೂನತೆ ಕಂಡು ಬಂದಿದೆ, ನಮಗೆ ಇದು ತಿದ್ದುಬಿಟ್ಟು ಕೊಡ್ಬೋದಾ ಅಂತ ಕೇಳಲಿ, ವಿ ವಿಲ್ ರಿಪ್ಲೈ. ಬಟ್ ಆ BJP ಅವ್ರು ಮಾತುಬಿಟ್ಟು ಕೇಳಿಬಿಟ್ಟು ಎಲ್ಲಿ ಅವ್ರದ್ದು ಫುಲ್ ಆ BJP ಮತ್ತು ಆ ಸಂಘದವರೆಲ್ಲರೂ ಜೈಲಿಗೆ ಹೋಗ್ತಾರೆ ಅಂತ ಭಯದಿಂದ ಇಟ್ಕೊಂಡು ಬಿಟ್ಟಿದ್ರೆ ಅದು ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.